ಹುಬ್ಬಳ್ಳಿಯಲ್ಲಿ ನಡೆದ ಸಿಲಿಂಡರ್ ಸೋರಿಕೆ ಪ್ರಕರಣ ಸಂಬಂಧ ಈಗ ಮೃತರ ಸಂಖ್ಯೆ 4ಕ್ಕೆ ಏರಿದೆ. ಮತ್ತೊಬ್ಬ ಅಯ್ಯಪ್ಪ ಮಾಲಾಧಾರಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವವರ ಸಂಖ್ಯೆ 4ಕ್ಕೇರಿದೆ. ಇವತ್ತು 3ನೇ ವ್ಯಕ್ತಿ ಸಾವನ್ನಪ್ಪಿದ್ರು. ಈಗ ಮತ್ತೆ ಅಯ್ಯಪ್ಪ ಮಾಲಾಧಾರಿ 4ನೇಯವರು ಸಾವನ್ನಪ್ಪಿದ್ದಾರೆ. ಈ ಪ್ರಕರಣದಲ್ಲಿ ಲಿಂಗರಾಜು ಬೀರನೂರ 19 ವರ್ಷದವರು ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇವತ್ತಷ್ಟೇ ಕಾರ್ಮಿಕ ಸಚಿವ ಹೋಗಿ ಅವ್ರನ್ನೆಲ್ಲರನ್ನು ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಬಂದಿದ್ರು. ರಾಜು ಮೂಗೇರಿ ಅವರ ಕುಟುಂಬಸ್ಥರನ್ನು ಕೂಡ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಸ್ವತಃ ಸಚಿವರೇ ಸಂತೋಷ್ ಲಾಡ್ ಅವರು ಕಣ್ಣೀರು ಹಾಕ್ಬಿಟ್ರು. ಕುಟುಂಬಸ್ಥರು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು ಕೂಡ ಹಾಗೇ ಇತ್ತು. ಆದರೆ ಇದೆಲ್ಲದರ ಬಗ್ಗೆ ವೈದ್ಯರ ಜೊತೆಗೆ ಮಾತನಾಡಿದ ನಂತರದಲ್ಲಿ ಸಚಿವರು ಹೇಳ್ತಾ ಇದ್ರು, 70% ಸುಟ್ಟ ಗಾಯಗಳಾಗಿದೆ, ಉಳಿದವರ ಕಂಡೀಷನ್ ಕೂಡ ಬಹಳ ಕ್ರಿಟಿಕಲ್ ಆಗಿದೆ ಅಂತ. ಈಗ ಮತ್ತೊಬ್ಬ ಸಾವನ್ನಪ್ಪಿದ್ದಾರೆ. ಲಿಂಗರಾಜು ಬೀರನೂರ ಮೃತ ಅಯ್ಯಪ್ಪ ಮಾಲಾಧಾರಿ. 9 ಮಂದಿ ಈ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು. ಆ ಪೈಕಿ ಎಲ್ಲರನ್ನೂ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಿನ್ನೆಯಷ್ಟೇ 2 ಸಾವನ್ನಪ್ಪಿದ್ರು. ಇವತ್ತು ಮತ್ತಿಬ್ಬರು ಸಾವಿಗೀಡಾಗಿದ್ದಾರೆ. ಇವತ್ತು ರಾಜು ಅನ್ನೋರು ಸುಮಾರು 15ರಿಂದ 16 ವರ್ಷ ಹುಡುಗ. ಇವತ್ತು ಅವನನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ಬಿಕಾಸ್ ಈ ಬೋಂಟ್ ಇರ್ತಕ್ಕಂಥದ್ದೇ 70%, 80%, 90% ಬೋಂಟ್ ಆಗಿ ಬಂದ ನಂತರ ನಮ್ಮ ಕಿಮ್ಸ್ ಸಂಸ್ಥೆಯು ಆಮೇಲೆ ಭಾಳಷ್ಟು ಎಕ್ಸ್ಪರ್ಟ್ಗಳು ಕರೆಸಿದ್ದೀವಿ, ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಅವನ್ನ ಕಳ್ಕೊಂಡಿದ್ದೀವಿ. ಫ್ಯಾಮಿಲಿಗೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ 5 ಲಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಘೋಷಣೆ ಕೂಡ ಮಾಡಿದ್ದೇವೆ. ನಾವು ಹೇಳಿದ್ದೇನೆ, ಮೊದಲು ಪರಿಹಾರ ಸ್ಪೆಷಲ್ ಕೇಸಾಗಿ ಕನ್ಸಿಡರ್ ಮಾಡಿ ಕೊಡ್ತಾ ಇದ್ದೀವಿ. ಪರಿಹಾರನೇ ಭಾಳ ದೊಡ್ಡ ಏನೋ ಪರಿಹಾರ ಸೊಲ್ಯೂಷನ್ ಅಲ್ಲ ಅದು. ಬಟ್ ಆದರೆ ಅವ್ರ ತಾಯಿಗೆ ವಿಶೇಷವಾಗಿ ಮುಂದೆ ನಮ್ಮ ಕಡೆಯಿಂದ ಏನಾಗುತ್ತೆ ಸರ್ಕಾರ ವತಿಯಿಂದ ಅಥವಾ ನಮ್ಮ ಏನು ಸಹಾಯ ಮಾಡ್ಬೋದು ಅಂತೇಳಿ ನಾವು DC ಅವ್ರು ಮಾತನಾಡ್ತಿದ್ವಿ. ಇದೊಂದೇ ಅಲ್ಲ, ಎಲ್ಲ DCs ಯಾರು ಈ ರೀತಿ ಅನಾನುಕೂಲ ಆಗಿದೆ ಅವರಿಗಿಂತ ಒಂದು ಕಾರಣದಿಂದ ಅವ್ರ ಫ್ಯಾಮಿಲಿಗೆ ಏನನ್ನ ಒಂದು ಸ್ವಲ್ಪ ಅನುಕೂಲ ಆಗ್ತದೆ.